ಬೆಂಗಳೂರು ನಗರ ಜಿಲ್ಲೆಯ ಹುರಳೆಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ರೇವಿನಾ ಡಿಜಿ ವಿರುದ್ಧ ಗ್ರಾಮಸ್ಥರು ಹಾಗೂ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ನನ್ನ ಮನೆ ಮೇಲೆ ನನ್ನ ಫೋಟೋ ಹಾಕೊಂಡ್ರೆ ಅದು ಪ್ರೈವೇಟ್ ಆಗುತ್ತೆ. ನನ್ನ ಮನೆ ಮೇಲೆ ನಿಮ್ ಫೋಟೋ ಹಾಕಿದ್ರೆ ಅದು ಪ್ರೈವೇಟ್ ಆಗುತ್ತಾ? 7ನೇ ತಾರೀಕು ಫೆಬ್ರವರಿಯಲ್ಲಿ ಆಗಿರೋ ಬರ್ತ್ಡೇ ಫ್ಲೆಕ್ಸ್ ಗಳು ತೆಗಿಯಕ್ಕೆ ನಿಮ್ಗೆ ಸಮಯ ಇರುತ್ತೆ. ಅದು ದಲಿತರು ಫ್ಲೆಕ್ಸ್ ಗಳನ್ನ ಚಾಚು ತಪ್ಪಿರಂಗ್ ತೆಗೆದು ಬಿಡ್ತೀರಾ. ಅರ್ಥ ಆಯ್ತಾ? ಇಲ್ಲಿ ಕೇಳಿ ಮೇಡಮ್, ನನ್ನ ಮಾತನ್ನ ದಯಮಾಡಿ ಕೇಳಿ. ನನ್ನ ಮಾತನ್ನ ದಯಮಾಡಿ ಕೇಳಿ. ನನ್ನ ಮಾತನ್ನ ದಯಮಾಡಿ ಕೇಳಿ. ನನ್ನ ಮಾತು ದಯಮಾಡಿ ಕೇಳಿ. ಪಿಡಿಒ ರೇವಿನಾ ಡಿಜಿ ಅವರು ಬಿಜೆಪಿ ನಾಯಕರಿಗಷ್ಟೇ ಕೆಲಸ ಮಾಡುತ್ತಿದ್ದಾರೆ ಮತ್ತು ದಲಿತ ಸಮುದಾಯದವರ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲದೆ ಸರ್ಕಾರ ನೀಡಿರುವ ಆದೇಶಗಳನ್ನು ಪಾಲಿಸದೆ ನಿಯಮಗಳನ್ನು ಉಲ್ಲಂಘಿಸಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಮಾರ್ಚ್ 17, 2026ರಂದು ಹುರಳೆಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಪಾರದರ್ಶಕ ಆಡಳಿತ ನಡೆಯಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಫ್ಲೆಕ್ಸಿನ ಆರ್ಭಟ ಏನಿದೆ ಅದಕ್ಕೆ ಕಡಿವಾಣ ಹಾಕ್ರಿ ಅಂತೇಳಿ ವಾರ 10 ದಿನದಿಂದ ರಿಕ್ವೆಸ್ಟ್ ಮಾಡಿದ್ರು ಸಹ ಅವ್ರು ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಅವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇದು ಎಲ್ಲಾನು ನೋಡ್ದಂತ ನಾವು ಸಾರ್ವಜನಿಕರು ಏನಿದೀವಿ ನಮಗೂ ಬೇಸತ್ತೋಗ್ಬಿಟ್ಟೈತೆ. ಹಾಗಾಗಿ ಸಾರ್ವಜನಿಕರ ಕಂಪ್ಲೇಂಟ್ ನ ತಗೊಂಡು ಅವ್ರ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ನ ಹಮ್ಮಿಕೊಂಡಿದೀವಿ. ಹಾಗಾಗಿ 17ನೇ ತಾರೀಕು ಅವ್ರ ವಿರುದ್ಧ ಹುರಳೆಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರೊಟೆಸ್ಟ್ ನ ಮಾಡ್ತೀವಿ. ಈ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸುವ ಸಾಧ್ಯತೆ ಇದೆ. ಸ್ವಂತ ಜಾಗದಲ್ಲಿ ಇರೋದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೇಂಟ್ ಹೇಳಿದೀನ ಮೇಡಮ್? ಅಲ್ಲ ಮೇಡಮ್, ಸ್ವಂತ ಜಾಗದಲ್ಲಿ ನಾನು ಫ್ಲೆಕ್ಸ್ ತೆಗೀರಿ ಅಂತ ನಿಮ್ಗೆ ಹೇಳಿದೀನ? ಹೇಳಿಲ್ಲ ಅಲ್ವಾ? ನೀವು ಬೆಳಗ್ಗೆಯಿಂದ ಯಾವ ರೋಡಲ್ಲಿ ಬರ್ತೀರಾ? ನೀವು ಬೆಳಗ್ಗೆ ಆದ್ರೆ ನೀವು ಬೆಳಗ್ಗೆ ಆದ್ರೆ ಯಾವ ರೋಡ್ ಅಲ್ವಾ? ಈಗ ನಮ್ ಮೀಡಿಯಾದವ್ರಿಗೂ ಹೇಳ್ತೀನಿ ನಾನು, ಸಾರ್ವಜನಿಕರು ಬಂದವ್ರೆ. ಅರ್ಥ ಆಯ್ತಾ? ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರೋ ಬ್ಯಾನರ್ ಕರ್ಕೊಂಡೋಗಿ ತೋರ್ಸ್ಬಿಟ್ರೆ ನಾನು ಇವತ್ತೂ ಕೂಡ ಮೊನ್ನೆ ಯಾವ್ದೋ ಒಂದು ಬರ್ತ್ಡೇ ಹಾಕೊಂಡಿದ್ದಾರೆ, ಅದನ್ನು ಕೂಡ ಇವತ್ತು ಬೆಳಗ್ಗೆ ಸ್ವೀಪರ್ಸ್ಗೆ ಅಲ್ಲಿ ವರ್ಕ್ ಮುಗಿದ ನಂತರ ನಾನು ಇವತ್ತು ಕ್ಲಿಯರ್ ಮಾಡಿಸ್ತೀನಿ ಅಷ್ಟೇ. ಆತರ ಇಲ್ಲ ಸರ್, ಆತರ ಯಾವ್ದು ಮಾಡಿಲ್ಲ. ನಾನು ಒಂದ್ ಕಡೆಯಿಂದ ಬ್ಯಾನರ್ಸ್ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಆತರ ನಾನು ಯಾವ್ದು ತೆಗ್ಸಿಲ್ಲ, ಒಬ್ರದ್ ಬಿಟ್ಟು ಒಬ್ರದಂತ ಮಾಡಿಲ್ಲ. ಒಂದ್ ಕಡೆಯಿಂದ ಕ್ಲಿಯರ್ ಮಾಡ್ತೀನಿ. ಇವತ್ತು ಉಳ್ಕೊಂಡಿರೋದು ಕೂಡ ಎಲ್ಲೆಲ್ಲಿ ಉಳ್ಕೊಂಡಿದೆ ನೋಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿಸ್ತೀನಿ. ತಮ್ಮ ವ್ಯಾಪ್ತಿಯಲ್ಲಿ ಯಾರೇ ಬ್ಯಾನರ್ ಹಾಕೋದವರು ಕೂಡ ಅದಕ್ಕೆ ಸೂಕ್ತವಾದ ಪರ್ಮಿಷನ್ ಆಫೀಸಿಂದ ತಗೊಂತಾ ಇದ್ದಾರಾ? ಇಲ್ಲ ಸರ್, ಪರ್ಮಿಷನ್ ಎಲ್ಲ ಹಾಕೊಳ್ತಿದ್ರು. ಒಂದ್ 5-6 ದಿನ ಇಟ್ಕೊಂಡು ಕ್ಲಿಯರ್ ಮಾಡ್ಕೊಂತಿದ್ರು ಸರ್ ಅಷ್ಟೇ. ಪರ್ಮಿಷನ್ ಹಣ ಕಟ್ಸ್ಕೊಂಡು ನೀವು ಪರ್ಮಿಷನ್ ಕೊಡೋದು ಆ ವ್ಯವಸ್ಥೆ ನಿಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂಡಿಲ್ಲ? ಇಲ್ಲ ಸರ್, ನಾವು ಆತರ ಪರ್ಮಿಷನ್ ಕೊಟ್ಟಿಲ್ಲ, ಯಾರಿಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ. ಎಲ್ಲ ಅನಧಿಕೃತ ಫ್ಲೆಕ್ಸ್ ಗಳೇ ಆಗ್ತಾ ಇದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ? ಹೌದು ಸರ್, ಹೌದು. ಈಗ ಸಾರ್ವಜನಿಕರು ಏನೋ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಕ್ರಮ ಕೈಗೊಳ್ಳೋದು? ಸರ್, ನಾನೀಗ ವಿಶ್ವನಾಥ್ ಅವ್ರ ಮೊನ್ನೆ ನಾನು ಊರಿಂದ ರಜೆ ಮುಗಿಸ್ಕೊಂಡು ಬಂದ ಅಂತ ಹೇಳಿದ್ರು ಸರ್. ಅವಾಗಿಂದ 2 days ಇಂದ ನಾನು ಕ್ಲಿಯರ್ ಮಾಡಿಸ್ತಾ ಇದ್ದೀನಿ ಸರ್. ಬೆಳಗ್ಗೆನೂ ನಮ್ಮ ಸ್ಟಾಫ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಬಂದು ಏನು ಕೆಲಸಗಳು ಮುಗಿಸ್ಕೊಂಡು ನಿಮ್ದು ಮಧ್ಯಾಹ್ನ ಇಲ್ಲಿ ಬಂದು ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅದೆಲ್ಲ